ಬೆಂಗಳೂರಲ್ಲವ್ರಿಗೆ ಜೀವನ ಬರೀ ಟ್ರಾಫಿಕಲ್ಲಿ ಮುಗಿಬೇಕು. ಸಿಗ್ನಲ್ಲು ಅದರಲ್ಲಿ ಮರ ಬಿದ್ದಂಟು ಇದು ಹಿಂಸೆ ಈ ರೋಡಲ್ಲಿ ಓಡಾಡೋದು. ಹಲೋ ಜೆಂಟ್ಲ್ಮ್ಯಾನ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈ ಬ್ಲಾಗ್ ಮಾಡ್ತೀನಿ ಉದ್ದೇಶ ಏನಪ್ಪ ಅಂದರೆ, ತುಂಬ ಜನ ಊರಿಂದ ಏನೋ ನಾಶ ಇಟ್ಕೊಂಡು ಬಂದಿರ್ತೀವಿ ಹೊರಗಡೆ ದುಡಿಯೋದಕ್ಕೆ, ಏನಾದರೂ ಒಂದು ಅರ್ನ್ ಮಾಡ್ಕೊಂಡು ಊರಿಗೆ ಹೋಗಬೇಕು, ಒಂದೊಳ್ಳೆ ಲೈಫ್ ಮಾಡಬೇಕು ಅನ್ನೋಂಥ. ಬಟ್ ನಾವು ಅರ್ನ್ ಮಾಡೋ ಖುಷಿಲಿ ಒಂದೊಳ್ಳೆ ಲೈಫೇ ಮರ್ತ್ಬಿಡ್ತೀವಿ. ಸೊ ನಾನು ಹೇಳೋದು ಏನಪ್ಪ ಅಂತಂದರೆ, ನೀವು ಎಲ್ಲಿರ್ತೀರ ಅಲ್ಲೇ ಏನಾದರೂ ಚೆನ್ನಾಗಿ ಅರ್ನ್ ಮಾಡೋದನ್ನು ಟ್ರೈ ಮಾಡಿ. ಹೊರಗಡೆ ಬಂದು ಅರ್ನ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ಯಾಕಂತಂದರೆ ಇಲ್ಲಿ ಹೊರಗಡೆ ಕೊಟ್ಟು ಅಂತಂದರೆ ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು. ಪ್ರತಿಯೊಂದಕ್ಕೂ ದುಡ್ಡು ಕೊಡೋದಂತ ನಾವು ಬರೋ ಸ್ಯಾಲ್ರಿ ಎಲ್ಲದಕ್ಕೂ ಮಿನಿಮಮ್ ಒಂದು 40 to 50% ಬರೀ ನಮ್ಮ ದೈನಂದಿನ ಚಟುವಟಿಕೆ ಖರ್ಚುಗಳಿಗೆ ಹೋಗ್ಬಿಡ್ತವೆ. ರೆಂಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಪ್ರತಿಯೊಂದು ಅದರಲ್ಲೇ ಹೋಗ್ಬಿಡುತ್ತೆ. ಸೊ ಅದ್ರ ಬದಲು ನಾವಿಲ್ಲೇನು ಅರ್ನ್ ಮಾಡ್ತೀವಿ ಅದೊಂದು 20% ಕಡಿಮೆ ಆದರೂ ಪರವಾಗಿಲ್ಲ. ಸೊ ನಿಮಗೆ ಊರ ಕಡೆ ಒಂದೊಳ್ಳೆ ಆಪರ್ಚುನಿಟಿ ಸಿಕ್ತು ಅಂತಂದರೆ, ಸೊ ನೀವು ಅಲ್ಲಿ ಜಾಬ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ಇಲ್ಲಿ ಬಂದು ಈ ಟ್ರಾಫಿಕ್ಗಳೆಲ್ಲ ತಗಲಾಕೊಂಡು ತುಂಬ ರಿಸ್ಕ್ ಕೊಡ್ತಾರೆ. ನೈಟ್ ಟೈಮ್ ಲೈಟಿಂಗ್ಸ್ಗಳೆಲ್ಲ ನೋಡ್ತಿದ್ರೆ ಮಳೆ ಸೂರ್ಯಗಳೆಲ್ಲ ತಗೊಂಡೋಗುತ್ತೆ. ಯಾರು ಬ್ಲಾಗ್ ಮಾಡಬೇಕಂತ ಹೊರಟಾಗ ಪ್ರತಿ ಬಾರಿ ನನ್ನ ಮೈಂಡಿಗೆ ಬರೋದ್ರಿಂದ ಏನು ಮಾತಾಡಬೇಕು ನೆಕ್ಸ್ಟ್ ಟೈಮ್ ಅಂತ. ಸೊ ಏನಾದ್ರು ಮಾತಾಡಬೇಕು ಅಂತಂದಾಗ ಎಲ್ಲರೂ ತಪ್ಪಾಗ್ಬಿಡುತ್ತೋ, ಜನ ಹೆಂಗೆ ತಗೋತಾರೆ, ಇದೇ ನನಗೆ ಮೈನ್ ದೊಡ್ಡದಾಗಿ ಒಂದು ಮ್ಯಾಂಡೇಟ್ರಿ ಆಗ್ಬಿಟ್ಟೈತೆ ನನಗೆ. ಮಾತಾಡೋಕೆ ಹೋಗಿ ಏನಾದರೂ ತಪ್ಪಾಗಿ ಮಾತಾಡಿ ಸೊ ಅದು ಇನ್ನೊಬ್ಬರು ಹೊರಟಾಗ್ಬಿಡುತ್ತೆ ಅನ್ನೋ ನನಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಬ್ಲಾಗ್ ಮಾಡಬೇಕಂತ ಎಲ್ಲ ಓಕೆ ಕಂಟೆಂಟ್ ಇಟ್ಕೊಂಡು ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಟಾಪಿಕ್ ಬರೋದಿಲ್ಲ. ಒಂದೊಂದು ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ, ವೀಡಿಯೋ ಅಪ್ಲೋಡ್ ಮಾಡಲೇಬೇಕು, ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು. ಸೊ ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀವಲ್ವಾ, ಸೊ ಸ್ವಲ್ಪ ಕಂಟೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ವ್ಯೂಸ್ಗೋಸ್ಕರನಾದ್ರೂ ಒಂದಷ್ಟು ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡಲೇಬೇಕು. ಅದೇ ಮೇನ್ ಉದ್ದೇಶ. ಪ್ರತಿಯೊಬ್ಬರು ಕಂಟೆಂಟ್ಗೋಸ್ಕರನೇ ನೋಡ್ತಾರೆ ಅಂತ ಅಂದ್ಕೊಳ್ಳೋದು ನಮ್ಮ ತಪ್ಪು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕಂಟೆಂಟಿಂದಲೇ ಒಳ್ಳೆ ನ್ಯೂಸು, ನಾವು ಮಾತಾಡೋ ಸ್ಟೈಲ್ ಕೂಡ ಇಷ್ಟ ಆಯಿತು ಅಂತಂದರೆ ಅವ್ರು ಲೈಕ್ ಆಗುತ್ತೆ. ಖಂಡಿತ ನಮ್ಗೆ ಲೈಕ್ ಮಾಡೇ ಮಾಡ್ತಾರೆ, ಮಾಡ್ತಾರೆ. ಕಂಟೆಂಟ್ಗೋಸ್ಕರನೇ ಯಾರೂ ವೀಡಿಯೋಗಳು ನೋಡೋಲ್ಲ. ಮತ್ತು ವ್ಯೂಸ್ ಚೆನ್ನಾಗಿತ್ತು ಅಂತಂದರೆ, ನೀವು ಏನೋ ಮಾರ್ಕ್ ಚೆನ್ನಾಗಿತ್ತು ಅಂದರೆ 100% ವೀಡಿಯೋಗಳನ್ನ ನೋಡ್ತಾರೆ ಅಂತ ಅನಿಸುತ್ತೆ ನನಗೆ. 99%. ಕೆಲವೊಂದು ಕಂಟೆಂಟ್ ವೈಸ್ ಮಾಡಬೇಕು ಅಂತಂದರೆ ದಯವಿಟ್ಟು ಯಾವ ಟಾಪಿಕ್ ಬಗ್ಗೆ ಅಂತ ಕಮೆಂಟಲ್ಲಿ ಮಾಡಿ ದಯವಿಟ್ಟು ವೀಡಿಯೋ ನೋಡೋರು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಟಾಪಿಕ್ ಬಗ್ಗೆ ನಾನು ಮಾತಾಡಿ ವೀಡಿಯೋ ಮಾಡ್ತೀನಿ. ಟೈಮಲ್ಲಿ ಡೆಲಿವರಿ ಬಾಯ್ಸ್ಗಳು ತುಂಬ ಕಷ್ಟ ಮಾಡ್ತಾರೆ. ಇಷ್ಟು ಚಳಿ ಮಳೆ ಆದ್ರೂ ಆರ್ಡ್ರ್ ಮಾಡೋದು ಎಲ್ಲೋ ಕೂತಿರ್ತಾರೆ, ರೋಡ್ಗಳು ಸರಿ ಇರಲ್ಲ. ಸೊ ಅಂಥ ಟೈಮಲ್ಲೆಲ್ಲ ಬಂದು ವಿಡಿಯೋ ಇದು ಮಾಡ್ತಾರೆ. ಎಲ್ಲೋ ಇಟ್ಕೊಂಡು ಆರ್ಡ್ರ್ ಮಾಡಿದಾಗ ಇಲ್ಲಿಂದ ತೊಗೊಂಡು ಕೊಡಲೇಬೇಕು. ರೋಡ್ ಸರಿಯಿದ್ದು ಸರಿ ಅದೊಂದು ತುಂಬ ಪೈನ್ ಆಗುತ್ತೆ ನೋಡಿದ್ರೆ ಡೆಲಿವರಿ ಬಾಯ್ಸ್ಗಳನ್ನ. ಯಾವುದೇ ಡೆಲಿವರಿ ಬಾಯ್ಸ್ಗಳು ಬಂದು ಅಂತಂದರೆ ರೆಸ್ಪೆಕ್ಟ್ ಕೊಡಿ. ಲೈಟ್ ಇವಾಗ ನೋಡಿ ಆ ಬುಕ್ ಮಾಡಿಬಿಟ್ಟು ಅಲ್ಲಿ ಇಸ್ಕೊಂಬ ಮೇಲೆ ಆ ಥರ ಎಲ್ಲ ಬಿಡ್ತೀವಿ. ನಾವು ಅಷ್ಟು ಸಫರ್ ಇರುತ್ತೆ. ಗಾಡಿ ಓಡಿಸಿ ಅಲ್ಲೆಲ್ಲ ಹೋಗಿ ಇಟ್ಕೊಂಡು ವೆಯ್ಟ್ ಮಾಡಿ ತೊಗೊಂಡ್ಬಂದು ನಿಮ್ಗೆ ಕೊಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದು ಇಮೇಜ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಮಾಡಿದಂಗೆ ಗೊತ್ತಿರುತ್ತೆ ಅದ್ರ ಪೈನ್ ಏನು ಅಂತಂದರೆ. ನಾನು ಹೇಳೋದೇನಂತಂದರೆ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ, 3rd floor 4th ಫ್ಲೋರಲ್ಲೆಲ್ಲ ಇರ್ತಾರೆ, ಗಾಡಿ ಕೈದು ಹಾಕಿ ಮೇಲ್ಗಡೆ ಎತ್ಕೊಂಡ್ಬಂದಿರ್ತಾರೆ. ಒಂದು ಫ್ಲೋರ್ ಕೂಡ ಕೆಳಗಡೆ ಇರೋದು ಬರೋಲ್ಲ ಅಂತಂದರೆ ಏನು
ಭಾಷೆ ಅಂದರೆ ನೀವು ಏನಾದರೂ ಆರ್ಡರ್ ಮಾಡಬೇಕು ಫ್ಲಿಪ್ಕಾರ್ಟಲ್ಲ, ನಾಟ್ ಓನ್ಲಿ ಝೊಮೊಟೊ ಸ್ವಿಗ್ಗಿ, ಅದು ಬಿಟ್ಟು ಬೇರೆ ಥರ ಯಾವುದೇ ಡೆಲಿವರಿ ಫೀಲ್ಡಲ್ಲಿರಲಿ, ಯಾವುದೇ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಬೇಜಾನಿದೆ ಡೆಲಿವರಿ ಬಾಯ್. ಪ್ರತಿಯೊಬ್ಬ ಡೆಲಿವರಿ ಬಾಯ್ ಯಾರಾದರೂ ನೀವು ಏನೇ ಬುಕ್ ಮಾಡ್ಕೊಂಡು ಅಂದರೆ ಅಟ್ಲೀಸ್ಟ್ ಕೆಳಗಡೆ ಬಂದು ತಗೊಳ್ಳೋದನ್ನ ತೆಗೀರಿ. ಎರಡು ನಿಮಿಷ ನಾವು ಮನೆಯಿಂದ ಕೆಳಗಡೆ ಹೋಗ್ಬಿಟ್ಟು ತಗೊಂಡ್ರೆ ನಮ್ಮ ಕಾಲೇಜ್ ತಗೊಳ್ಳೋದಲ್ಲ, ಅಟ್ಲೀಸ್ಟ್ ಅವ್ರು ರೆಸ್ಪೆಕ್ಟ್ ಆದರೂ ಕೊಟ್ಟಂಗೆ ಆಗುತ್ತೆ. ಅವ್ರು ಎಲ್ಲಿಂದನೋ ಮಳೆ ಗಾಳಿ ಅಂದರೆ ಎಲ್ಲಿಂದನೋ ಬಂದು ನಮಗೆ ತಗೊಂಡು ಕೊಡಬೇಕು ಅಂತಂದರೆ ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಯಾರೇ ಡೆಲಿವರಿ ಬಾಯ್ ಏನೇ ಬುಕ್ ಮಾಡಿದ್ದೀನಿ ಅಂದರೆ ಅಟ್ಲೀಸ್ಟ್ ಬಂದು ಕಾಲ್ ಮಾಡಿ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ, ಸೊ ನೀವು ಇಮಿಡಿಯೇಟು ಹೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅವ್ರಿಗೂ ತುಂಬ ಖುಷಿ ಆಗುತ್ತೆ. ನೀವೇನು ಅವ್ರಿಗೇನು ನೀವು ಥ್ಯಾಂಕ್ಸ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಫೋನ್ ಮಾಡಿಕೊಂಡು ಅಟೆಂಡ್ ಮಾಡ್ತಾ ಅವ್ರ ಹತ್ರ ಹೋಗ್ತೀವಿ, ಅವ್ರು ನೀವು ಬುಕ್ ಮಾಡಿರೋ ಐಟಮ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಅದರಂತರ ಖುಷಿ ಯಾವುದೂ ಇಲ್ಲ ಅವರಿಗೆ. ಸೊ ಅದೇ ನೀವು ನಾವು ಬೆಂಬಲಿಸ್ಬೇಕು ಅವ್ರಿಗೆ. ಬಂದು ದುಡಿಯೋದು ಗಂಡು ತುಂಬ ಕಷ್ಟಗಳಿರ್ತವೆ. ಯಾವುದೇ ಶಿಫ್ಟಲ್ಲಿ ವರ್ಕ್ ಮಾಡೋರಾಗಿರ್ಬೋದು ಅಥವಾ ಬೇರೆ ಬೇರೆ ಥರ ಫೀಲ್ಡಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ತುಂಬ ಸ್ಟ್ರಗಲ್ ಪಡ್ತಿರ್ತಾರೆ ಹುಡುಗರು. ಸೊ ಊರಲ್ಲಿ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ಬೆಂಗಳೂರಲ್ವಾ ಹುಡುಗರು ಒಳ್ಳೆ ಜೀವನ, ಒಂದು ಆರಾಮಾಗಿ ಕೆಲಸ, ಒಳ್ಳೆ ಸಂಬಳ ಅಂತೆಲ್ಲ ಥಿಂಕ್ ಮಾಡ್ಕೊಂಡಿರ್ತಾರೆ. ಸೊ ಆ ಥರ ಥಿಂಕ್ ಮಾಡಿಕೊಂಡು ಬೆಂಗಳೂರಲ್ಲಿ ಎಲ್ಲರೂ ಬೆಂಗಳೂರಿಗೆ ಬರೋಲ್ಲ. ಒಂದು ಫ್ರೆಂಡ್ ಗ್ರೂಪ್ ಅಂತ ಇತ್ತು ಅಂತಂದರೆ ಆ ಗ್ರೂಪಲ್ಲಿ ಒಬ್ಬ ಅಥವಾ ಇಬ್ಬರು ಬರೋದೇ ತುಂಬ ಕಷ್ಟ ಬೆಂಗಳೂರಿಗೆ. ಬಟ್ ಆ ಗ್ರೂಪಲ್ಲಿ ಇದ್ದವರೆಲ್ಲ ಅವನೇನು ಒಳ್ಳೆ ಲೈಫ್ ಇರುತ್ತೆ ಗುರು, ನಮ್ಮ ಥರ ಏನು ಇರ್ತಾನೆ, ಅವ್ನು ಸಿಟಿಲಿ ಇರ್ತಾನೆ, ಒಳ್ಳೆ ಲೈಫ್ ಏನು ಮಾಡ್ತಾನೆ ಕಲ್ತ್ಕೊಂಡಿರ್ತಾನೆ. ಬಟ್ ಅಂಥವ್ರು ಬಂದು ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು ತಿಂಗಳ ಮಟ್ಟಕ್ಕಾದರೂ ನಿಮ್ಮ ಫ್ರೆಂಡ್ಸ್ಗಳ ರೂಮ್ಗಳಲ್ಲಿ ಶೇರ್ ಮಾಡಿಕೊಂಡು ಅವ್ನು ಏನೇನು ಕೆಲಸ ಮಾಡ್ತಾನೆ ಅವ್ನ ಜೊತೆ ಕೆಲಸ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಬೆಂಗಳೂರು ಲೈಫ್ ಎಷ್ಟು ಕಷ್ಟ ಇರುತ್ತೆ ಅನ್ನಂತ. ಪ್ರತಿಯೊಂದು ನಾವೇ ಮಾಡ್ಕೋಬೇಕು. ಮನೆಯಲ್ಲಿ ಮಾಡಿಕೊಟ್ಟಾಗ ನಾವು ಅವ್ರ ಜೊತೆ ಎಷ್ಟೋ ಟೈಮಲ್ಲಿ ನಾವು ಅದು ಸರಿಲ್ಲ ಇದು ಸರಿಲ್ಲ ಅಂತ ಅಂದ್ಬಿಡ್ತೀವಿ. ಬಟ್ ಇಲ್ಲಿ ಬಂತು ಅಂತಂದರೆ ಅದು ಸರಿ ಇರಲಿ ಸರಿ ಇಲ್ಲದೇ ಇರಲಿ ಅದು ನೀವು ತಿನ್ನಲೇಬೇಕು. ಅದು ಅದೇ ಬೆಂಗಳೂರು ಲೈಫು ಗಡ್ಡಿ ಮಗಂದು ತುಂಬ ಕಷ್ಟ ಫ್ರೆಂಡ್. ಇಲ್ಲಿ ಬಂದು ದಯವಿಟ್ಟು ಬೆಂಗಳೂರಿಗೆ ಯಾರೂ ಜಾಸ್ತಿ ಬರೋಕ್ಕೆ ಹೋಗ್ಬಿಡಿ. ಹೋದರೆ ಒಂದು ಒಳ್ಳೆ ಎಜುಕೇಷನ್ ಮಾಡಿ ಬನ್ನಿ. 10th PUC ಡಿಗ್ರಿ ಮುಗಿಸ್ಕೊಂಡು ಮಾತ್ರ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ ಇಲ್ಲಿಗೆ. ಯಾಕಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರೋಲ್ಲ. ಯಾರೋ ಒಬ್ಬ ಫ್ರೆಂಡು ಬೆಂಗಳೂರಿಂದ ಹೊಸ ಬಟ್ಟೆ ಹೊಸ ಶೂಸ್ ಹಾಕೊಂಡು ಗ್ಲಾಸ್ ಹಾಕೊಂಡು ಒಂದು ಫೋಟೋ ಹೊಡೋದು ಹಾಕ್ಬಿಟ್ರೆ ಒಳ್ಳೆ ಲೈಫ್ ಇದೆ ಒಂದು ಅಂತ ಅಂದ್ಕೊಂಡಿರ್ತೀರ. ತುಂಬ ತಪ್ಪು ನೀವು ಅಂದ್ಕೊಂಡಿರೋದು. ಅವ್ನು ಒಳ್ಳೆ ಲೈಫ್ ಇರೋಲ್ಲ. ಅವ್ನು ಕೊಡ್ತಿರೋ ಸ್ಟ್ರಗಲ್ ಅವ್ನಿಗೆ ಮಾತ್ರ ಗೊತ್ತಿರುತ್ತೆ. ಇದು ಈ ವಿಡಿಯೋ ಮಾಡ್ತಿರೋ ಮೈನ್ ಉದ್ದೇಶ ಏನಪ್ಪ ಅಂತಂದರೆ, ಹೆಣ್ಮಕ್ಳು ಎಷ್ಟು ಸ್ಟ್ರಗಲ್ ಕೊಡ್ತಾರೆ, ಬೆಂಗಳೂರಲ್ಲಿ ಇರೋವಂಥವ್ರನ್ನ ಊರಲ್ಲಿ ಹೋದ್ರೆ ಯಾವ ಥರ ಟ್ರೀಟ್ ಮಾಡ್ತಾರೆ, ಯಾವ ಥರ ನೋಡ್ತಾರೆ. ಇದೇ ಮೇನ್ ಇಂಟೆನ್ಷನಲ್ಲಿ ನಾನು ಈ ವಿಡಿಯೋ ಮಾಡಿದೆ. ಯಾಕಂದರೆ ಇದು ಕೆಲವೊಂದು ನಮ್ಮ ಲೈಫಲ್ಲಿ ಆಗಿರೋ ಘಟನೆಗಳು ಎಲ್ಲ ಹೋಗಿದ ತಕ್ಷಣ ಫ್ರೆಂಡ್ಸ್ಗಳೆಲ್ಲ ಮಗ ಬಾ ಹೋಗೋಣ ಪಾರ್ಟಿ ಎಣ್ಣೆ ಅಂತ ಅಂದ್ಕೊಂಡೆಲ್ಲ ಫುಲ್ ಬಿಸಿ ಆಗ್ಬಿಡ್ತಾರೆ. ಬಟ್ ಯಾರೇ ಸಹ ನೀನು ಕಷ್ಟ ಹೆಂಗಿದೆ ಮಗ, ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ತೀಯಾ, ಸ್ಯಾಲ್ರಿ ಎಷ್ಟು ಸಿಗುತ್ತೆ, ಎಷ್ಟು ಸೇವ್ ಮಾಡ್ತಿದ್ಯಾ, ಮನೆಗೆ ಏನು ಕೊಡ್ತಿದ್ಯಾ, ಅಕ್ಕ ತಂಗಿರನ್ನೆಲ್ಲ ಹೆಂಗೆ ನೋಡ್ಕೊತ ಇದೆಯಾ, ನೀನು ಹೆಂಗಿದೆಯಾ, ನೀನು ಲೈಫ್ ಹೆಂಗಿದೆ ಅಂತಂತ ಯಾವನು ಕೇಳೋಲ್ಲ. ಸರಿನಾ? ಇನ್ಕ್ಲೂಡಿಂಗ್ ಫ್ಯಾಮಿಲಿಗಳು ಕೂಡ ಅಷ್ಟೇ. ಅವ್ರಿಗೆ ಸ್ಯಾಲ್ರಿ ಆಯಿತು ಅಮೌಂಟ್ ಆಯಿತು ಅಂತ ಗೊತ್ತಾಯಿತು ಅಂತಂದಾಗ ನಾವು ಅವ್ರಿಗೆ ಅಮೌಂಟ್ನ ಕೊಟ್ಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ ಯಾರಿಗೂ ಹೇಳ್ಕೊಳಕ್ಕೆ ಹೋಗೋಲ್ಲ. ಇಲ್ಲ ನಾವು ಪುರ ಕಷ್ಟಗಳನ್ನೆಲ್ಲ. ಸೊ ಹಂಗಾಗಿ ನಾನು ಹೇಳೋದೇನಂತಂದರೆ, ಯಾರೇ ಆಗಿರಲಿ ಹುಡುಗರು ತುಂಬ ಕಷ್ಟಪಡ್ತಿದ್ದಾರೆ. ಏನೇ ಕೆಲಸ ಆಗಿರೋ ಪರವಾಗಿಲ್ಲ, ರೆಸ್ಪೆಕ್ಟ್ ಕೊಡಿ ಅವ್ರಿಗೆ. ಬಂದಿದ್ದ ತಕ್ಷಣ ಪಾರ್ಟಿ ಕೇಳೋದು, ಸುತ್ತಾಡೋದು ದಯವಿಟ್ಟು ಕೆಲಸ ಮಾಡೋಕ್ಕೆ ಹೋಗ್ತೀವಿ. ಆಗ ಒಂದು ವಾರದ ಸ್ಟ್ರಗಲ್ ಇರುತ್ತೆ, ಒಂದು ವಾರದ ಕಷ್ಟ ಇರುತ್ತೆ. ಆಯಿತಾ? ಬಂದಾಗ ಯಾರೇ ಆದರೂ ಅಷ್ಟೇ ನಮ್ಮ ಫ್ರೆಂಡ್ಸ್ಗಳನ್ನ ನೀಟಾಗಿ ಮಾತಾಡ್ತೀವಿ. ಅವ್ರ ಪ್ರಾಬ್ಲಮ್ಗಳು ಏನಿತ್ತು ಅಂತ ಹೇಳಿ ನೋಡಿ, ಅವಾಗಲೇ ಅರ್ಥ ಆಗುತ್ತೆ ನಿಮಗೆ. ಇನ್ನೊಂದು 4 ಜನ ಬೆಂಗಳೂರಿಗೆ ಬರಬಾರ್ದು, ಊರಲ್ಲೇ ಏನಾದರೂ ಒಂದು ಒಳ್ಳೆ ಲೈಫ್ ಮಾಡಬೇಕು, ಏನಾದರೂ ಒಂದು ಜೀವನ ಮಾಡಬೇಕು ಅಂತ ಅನ್ನೋದು ಮನಸ್ಸಿಗೆ ಬರುತ್ತೆ ಎಲ್ಲ ಹುಡುಗರಿಗೆ. ಎಲ್ಲ ಬೆಂಗಳೂರು ಬ್ರೋ ಎಲ್ಲ ಒಂದು ಕಡೆ ಕೆಲಸ ಮಾಡ್ಕೊಡೋಣ, ದಯವಿಟ್ಟು ಆ ಕೆಲಸ ಮಾಡಬೇಕು. ಚೆನ್ನಾಗಿ ಓದಿ, ಎಜುಕೇಷನ್ ಮೇನ್ ಇಂಪಾರ್ಟೆಂಟು. ಎಜುಕೇಷನ್ ತುಂಬ ಕಷ್ಟ ಆಗುತ್ತೆ ಜೀವನ ಮಾಡೋದು ಬೆಂಗಳೂರಲ್ಲಿ. ನಾವೆಲ್ಲ ಡಬಲ್ ಡಿಗ್ರಿ ಮಾಡ್ಕೊಬೋದು ಅಂತಂದರೆ ನಿಮಗೆ ಅದೆಲ್ಲ 10ನೇ ಕ್ಲಾಸಿಗೆ ಸಮ ಇದೆ. ಡಿಗ್ರಿ ಓದಿರೋರು, ಡಬಲ್ ಡಿಗ್ರಿ ಓದಿರೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದು. ಯಾವುದಾದ್ರೂ ಒಳ್ಳೆ ಕೋರ್ಸ್ಗಳು ಮಾಡಿ ಚೆನ್ನಾಗಿ ಓದಿ ಆಮೇಲೆ ಈ ಕಡೆ ಬನ್ನಿ. ಒಂದೊಳ್ಳೆ ಜಾಬ್ ಸಿಗಬೇಕು, ನೀನು ಹೋದ್ರೂ ಬಂದ್ರೂ ಒಂದೊಳ್ಳೆ ಜಾಬ್ ಆಗಬೇಕು. ಆ ಥರ ಇಷ್ಟ ಮಾತ್ರ ಬನ್ನಿ ಈ ಕಡೆಗೆ. ಇಲ್ಲ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ.
ಈಗ ತಗೋ 10,000 15,000 ಸಂಬಳಕ್ಕೆ ಊರಲ್ಲಿ 7,000 ಸಂಬಳ ಇರಬೇಕಾದ್ರೆ ಯಾವ್ದಾದ್ರು ಒಂದು ಕೆಲಸ ಬಿಟ್ಟು ನಾವೇ ಸಂಬಳ ಆಗುತ್ತೆ. ಯಾಕಂತಂದರೆ ಅದೇ ಬೆಸ್ಟು. ಇಲ್ಲಿ ಬಂದು ಬರೋ ಸ್ಯಾಲ್ರಿನೆಲ್ಲ ಬರೀ ಇವ್ರಿಗೆ ಕಟ್ಟಬೇಕಾಗುತ್ತೆ. ಇಲ್ಲಿ ನಾವು ಉದ್ಧಾರ ಆಗಲ್ಲ, ಇಲ್ಲಿ ಇರೋರು ಓನಾಗಿ ಏನಾದರೂ ಕ್ರಿಯೇಟ್ ಮಾಡೋರು ಉದ್ಧಾರ ಆಗ್ತಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರು ಈ ಕಡೆ ದಯವಿಟ್ಟು ಬಂದರೆ ಒಂದೊಳ್ಳೆ ಎಜುಕೇಷನ್ ಇಟ್ಕೊಂಡು ಬನ್ನಿ. ಇಲ್ಲಾಂತಂದರೆ ದಯವಿಟ್ಟು ಈ ಕಡೆ ಸಾಲ ಹಾಕೋಕ್ಕೆ ಮಾತ್ರ ಹೋಗ್ಬಿಡಿ. ಯಾಕಂದರೆ ಇದೆಲ್ಲ ನಮ್ಮ ಜೀವನದಲ್ಲಿ ನಡೆದ್ರೆ ಎಷ್ಟೋ ಜನ ಹುಡುಗರುಗಳು ನೋಡ್ತಿರ್ತೀನಿ, ಟಿ ಮುಗಿಸ್ಕೊಂಡು ಬಂದುಬಿಟ್ಟಿರ್ತಾರೆ, ಯಾವುದೋ ಒಂದು ಕೆಲಸ ನೆನ್ಕೊಂಡು ಮಾಡ್ತಿರ್ತಾರೆ. ಬಟ್ ನಿಮ್ಗೆ ಅದು ಯಾವುದೋ ಒಂದು ಕೆಲಸ ಆಗ್ಬೋದು, ಮುಂದೆ ಅದು ಲೈಫಲ್ಲಿ ಸೆಟ್ಲ್ ಆಗೋಕ್ಕಾಗಲ್ಲ. ಸೊ ಊರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ಅಂಗಡಿನೋ ಅಥವಾ ಏನೋ ಒಂದು ಇದರಲ್ಲಿ ಕೆಲಸ ಮಾಡೋದ್ರೆ ಅದಕ್ಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಅದು ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಸೊ ಇದ್ರ ಮೇಲೆ ನಾವು ಹೇಳ್ತಿರೋದು ಅಷ್ಟೇ. ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಅಪಾಲಜಿ ಮಾಡ್ಕೊಂಡು ಬಂದ್ಬಿಡಿ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಫ್ರೆಂಡು ಆ್ಯಕ್ಚುಲಿ ಅವನು ನಾವೆಲ್ಲ ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಅವನು ಒಂದು ಹೋಟೆಲಲ್ಲಿ ಸಪ್ಲೈಯರಾಗಿ ಹೋಗ್ತಾ ಇದ್ದ. ಸಪ್ಲೈಯರ್ ಆಗಿ ಹೋಗಿ ಕೆಲಸ ಮಾಡಿ ನಮಗೆಲ್ಲ ಅವಾಗ ಫೀಲ್ ಅನ್ಸೋದು, ಇವನೇನು ಗುರು ಸಪ್ಲೈಯರಾಗಿ ವರ್ಕ್ ಮಾಡ್ತಿದ್ದಾನೆ, ಏನು ಅನ್ಸಲ್ವಾ ಅನ್ನೋ ಥರ ಫೀಲ್ ಆಗೋದು. ಬಟ್ ಇವತ್ತು ನಮಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಆಗುತ್ತೆ. ನಮ್ಮ ನಿಜವಾಗ್ಲೂ ಒಂಥರ ನಮಗೆ ಸೇಮ್ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ ಇವತ್ತು ಅವನೇ ಒಂದು ಹೋಟ್ಲಿಗೆ ನಾವು ಇನ್ನೊಬ್ರು ಕೈಗಡೆ ಕೆಲಸ ಮಾಡ್ತೀವಿ. ಸೊ ಇದು ಪ್ರಪಂಚದಲ್ಲಿ ಇವಾಗ ನಡೀತಾ ಇರೋದು ಸದ್ಯಕ್ಕೆ. ಯಾವುದೇ ಆದ್ರೂ ಅಷ್ಟೇ ಕೆಲಸ ಚೀಪಾಗಿ ನೋಡ್ಬಿಡಿ. ಈ ಕೆಲಸ ನಾನು ಮಾಡಬೇಕಂತ ಮುಂದೆ ನಿಮ್ಗೆ ಅದೇ ಒಂದು ಒಳ್ಳೆ ಲೈಫ್ ಕೊಟ್ಬಿಡುತ್ತೆ. ನಾವಿಲ್ಲಿ ಓದ್ಕೊಂಡು ಏನೋ ದವಾಗ್ ತಗೊಂಡು ಅಂತ ಬಂದಿರೋರು ಯಾವತ್ತು ಇನ್ನೊಬ್ರು ಕೆಳಗಡೆ ಇರ್ತೇ ಹೊರತು ಓನಾಗೇನು ಮಾಡೋಕ್ಕಾಗಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತಿಂದ ಯಾರಿಗಾದ್ರು ಹೊರಟಾಗಿದ್ದರೆ ಸಮಯ ಇರಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೆ ದಯವಿಟ್ಟು ತಿಳಿಸ್ಬಿಡಿ. ನೆಕ್ಸ್ಟ್ ಲೆವೆಲ್ ಅದನ್ನು ಕರೆಕ್ಟ್ ಮಾಡ್ಕೊತೀನಿ. ಮತ್ತೆ ಸಿಗೋಣ. ಬಾಯ್. ಎಲ್ರಿಗೂ ಶುಭರಾತ್ರಿ.